Hello everyone. This is the second video of the chapter index numbers. Here I am going to discuss about the application or uses of index number. So firstly, it is used for measurement of changes. The basic purpose of index number is to measure the changes. Changes na measure ಮಾಡದೆ ಒಂದು basic purpose of index numbers. Index numbers na use ಮಾಡದೆ changes na measure ಮಾಡಕ್ಕೆ, changes in prices, changes in quantity na measure ಮಾಡೋದಕ್ಕೋಸ್ಕರನೇ ಇರುವಂತಹ ಒಂದು statistical tool is index numbers. So okay, next it is used at the government level for making the policy. ಈಗ ಪಾಲಿಸಿ ಮಾಡುವಾಗ ಗೌರ್ಮೆಂಟ್ ಅವರು ಯಾವ ರೀತಿ ಇದೆ ಎಕಾನಮಿ, ಹೇಗಿದೆ ಪ್ರೈಸ್ ಮೂಮೆಂಟ್ಸು, ಇದ್ರ ಬೇಸಿಸ್ ಮೇಲೆ ಈಗ ಎಕಾನಮಿ ಬಿದ್ದಿದೆ ಅಂತ ಹೇಳಿದ್ರೆ ಅದನ್ನ ಹೇಗೆ ರಿವೈವ್ ಮಾಡ್ಬೋದು. ಸೊ ಈ ರೀತಿ ಅವರು ಕರೆಂಟ್ ಟ್ರೆಂಡನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡು ಆಮೇಲೆ ಪಾಲಿಸಿ ಮಾಡ್ತಾರೆ. ಸೊ ಹೇಗೆ, ಹೌ ಡು ದೇ ಫೈಂಡ್ ಔಟ್ ದ ಕರೆಂಟ್ ಟ್ರೆಂಡ್? ಬೇಸ್ಡ್ ಆನ್ ಲಾಟ್ ಆಫ್ ಇಂಡೆಕ್ಸ್ ನಂಬರ್ಸ್. That is, they may use index of industrial production, they may use cost of living index number, consumer price index numbers na use ಮಾಡಿಬಿಟ್ಟು ಅವ್ರು ಡಿಸಿಷನ್ಸ್ ತೊಗೊಳ್ಬೋದು. ಸೊ ಈ ರೀತಿ ಅಥವಾ ಇನ್ಫ್ಲೇಷನ್ ರೇಟ್ಸ್ ನೋಡ್ತಾರೆ. ಇನ್ಫ್ಲೇಷನ್ ರೇಟ್ ಇಸ್ ಅಗೇನ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ಅನ್ ಇಂಡೆಕ್ಸ್ ನಂಬರ್. ಸೊ ಗೌರ್ಮೆಂಟ್ ಅಲ್ಲಿ ಪಾಲಿಸಿ ಮೇಕಿಂಗ್ ಅಥವಾ ಡಿಸಿಷನ್ ಮೇಕಿಂಗ್ ಮಾಡುವಾಗ ದೇ ವಿಲ್ ಮೇಕ್ ಯೂಸ್ ಆಫ್ these index numbers. Then businessmen or industrialists ಡಿಸೈಡ್ ಮಾಡಬೇಕು, ಕೆಲವು ಡಿಸಿಷನ್ಸ್ನ ತೊಗೊಳ್ಬೇಕಾಗುತ್ತೆ. ಲೈಕ್ ಎಷ್ಟು ಪ್ರೊಡಕ್ಷನ್ ಮಾಡಬೇಕು, ಎಷ್ಟು ಸ್ಟಾಕ್ ಮೇಂಟೈನ್ ಮಾಡಬೇಕು, ಅಥವಾ ಎಷ್ಟು ಕಾಸ್ಟ್ ಇಡಬೇಕು, ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು, ಇಂಥ ಎಲ್ಲ ಡಿಸಿಷನ್ಸ್ ತೊಗೊಳ್ಳುವಾಗಲೂ ಅವರು ಇಂಡೆಕ್ಸ್ ನಂಬರ್ಗಳನ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ಯಾವ ರೀತಿ ಇದೆ ಎಕಾನಮಿ ಅದರ ಬೇಸಿಸ್ ಮೇಲೆ ಅವ್ರು ಡಿಸಿಷನ್ ತೊಗೊಳ್ಬೇಕಾಗುತ್ತೆ. ಸೊ ಆವಾಗೂ ಇಂಡೆಕ್ಸ್ ನಂಬರ್ ಯೂಸ್ಗೆ ಬರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಇನ್ಫ್ಲೇಷನ್ ರೇಟ್ನ ಕ್ಯಾಲ್ಕುಲೇಷನ್ ಮಾಡುವಾಗ ಇಂಡೆಕ್ಸ್ ನಂಬರ್ಸ್. ಸೊ ಇಟ್ ಇಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್, CPI ಬೇಸಿಸ್ ಮೇಲೆ 2013 ಕ್ಯಾಲ್ಕುಲೇಷನ್ ಆಗ್ತಾಯಿದೆ. ಅದಕ್ಕೆ ಮುಂಚೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನ್ ಆಗ್ತಾಯಿತ್ತು. ನೆಕ್ಸ್ಟ್ ವಿ ಹ್ಯಾವ್ ಬೇಸಿಸ್ ಫಾರ್ ಕಲೆಕ್ಟಿವ್ ಬಾರ್ಗೇನಿಂಗ್. ಎಲ್ಲ ಎಂಪ್ಲಾಯೀಸ್ಗೂ ಬೇಸಿಕ್ ಸ್ಯಾಲ್ರಿ ಅಂತ ಪೇ ಮಾಡ್ತಾರೆ. ಬಟ್ ಓವರ್ ಆ್ಯಂಡ್ ಅಬೌವ್ ಬೇಸಿಕ್ ಸ್ಯಾಲ್ರಿ ನಿಮಗೆ DNS ಅಲೋವೆನ್ಸ್, ಹೌಸ್ ರೆಂಟ್ ಅಲೋವೆನ್ಸ್ ಅಂತ ಬೇರೆ ಬೇರೆ ಅಲೋವೆನ್ಸಸ್ಸನ್ನು ಕೊಡ್ತಾ ಇರ್ತಾರೆ. ಸೊ ಈ ಅಲೋವೆನ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ? ಬೇಸ್ಡ್ ಆನ್ ದ ಚೇಂಜಸ್ ಇನ್ ದ ಪ್ರೈಸಸ್. ಸೊ ಪ್ರೈಸ್ ಜಾಸ್ತಿ ಆಗ್ತಿದ್ದಂಗೂ ಇವರು DNS ಅಲೋವೆನ್ಸ್ ಜಾಸ್ತಿ ಕೊಡಬೇಕು. ಸೊ ಯಾಕೆ, ವೈ ಇಸ್ DNS ಅಲೋವೆನ್ಸ್ ಗಿವನ್? ಇಟ್ ಈಸ್ ಅ ಕಾಂಪನ್ಸೇಷನ್ ಫಾರ್ ಫಾಲ್ ಇನ್ ದ ಪರ್ಚೇಸಿಂಗ್ ಪವರ್ ಆಫ್ ಮನಿ. ಆ ಹಣದ ಪರ್ಚೇಸಿಂಗ್ ಪವರ್ ಬಿದ್ದಾಗ ಅದಕ್ಕೆ ಯಾವ ರೀತಿ ಕಾಂಪನ್ಸೇಟ್ ಮಾಡಬೇಕಪ್ಪ ಅಂದರೆ ಬೈ ಪೇಯಿಂಗ್ DNS allowance. Say earlier there was a time wherein with 10,000 rupees salary people could easily spend and save some money. But ಈಗ 10,000 rupees ಸ್ಯಾಲ್ರಿನಲ್ಲಿ ನೀವು ಏನು ಮಹಾ ಸೇವಿಂಗ್ಸ್ ಮಾಡೋದಕ್ಕಾಗುತ್ತೆ? ಯು ವಿಲ್ ನಾಟ್ ಬಿ ಏಬಲ್ ಟು ಈವನ್ ಮೀಟ್ ಯುವರ್ ಬೇಸಿಕ್ ಎಕ್ಸ್ಪೆಂಡಿಚರ್ಸ್. ಸೊ ಪರ್ಚೇಸಿಂಗ್ ಪವರ್ ಆಫ್ ಮನಿ ಬಿದ್ದಾಗ ನೀವು ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಎಂಪ್ಲಾಯೀಸ್ ಯಾವ ರೀತಿ ಏನೇನು ಪೇಮೆಂಟ್ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ DNS allowance, ಎಷ್ಟು ಪೇಮೆಂಟ್ ಮಾಡ್ತಾರೆ ಅಂತ. ಸೊ ನಾವು ವಾಟ್ ಇಸ್ ದಿಸ್ ಕಲೆಕ್ಟಿವ್ ಬಾರ್ಗೇನಿಂಗ್? ನಾವು ಕಲೆಕ್ಟಿವ್ ಬಾರ್ಗೇನಿಂಗ್ ಇಸ್ ಅಬೌಟ್ ಲೇಬರ್ ಯೂನಿಯನ್ಸ್ ಅವರು ಎಷ್ಟು ನಮಗೆ DNS ಅಲೋವೆನ್ಸ್ ಪೇ ಮಾಡಬೇಕು ಅಂತ ಎಂಪ್ಲಾಯೀಸ್ ಹತ್ರ ಬಾರ್ಗೇನ್ ಮಾಡುವಾಗ ದೇ ಮೇಕ್ ಯೂಸ್ ಆಫ್ ದೀಸ್ ಇಂಡೆಕ್ಸ್ ನಂಬರ್ಸ್. ನಮಗೆ ಎಷ್ಟು DNS ಅಲೋವೆನ್ಸ್ ಪೇ ಮಾಡಬೇಕು ಅಂತ ಯಾವ ಬೇಸಿಸ್ ಮೇಲೆ ಅವ್ರು ಡಿಮ್ಯಾಂಡ್ ಮಾಡ್ತಾರೆ? ಬೇಸ್ಡ್ ಆನ್ ದ ಫಾಲ್ ಇನ್ ದ ಪರ್ಚೇಸಿಂಗ್ ಪವರ್ ಆಫ್ ಮನಿ ವಿಚ್ ಇಸ್ ಶೋನ್ ವಿತ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್. ಯಾವ ರೀತಿ ಕಾಸ್ಟ್ಗಳು ಜಾಸ್ತಿ ಆಗಿದೆ, ಸೊ ನಮಗೆ ವಿ ನೀಡ್ ಹೈಯರ್ DNS ಅಲೋವೆನ್ಸ್ ಅಂತ ಬಾರ್ಗೇನ್ ಮಾಡುವಾಗ. ನೆಕ್ಸ್ಟ್ ವಿ ಹ್ಯಾವ್ ಮೆಷರ್ಮೆಂಟ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ. ಎಕಾನಮಿ ಯಾವ ರೀತಿ ಇದೆ, ಎಕನಾಮಿಕ್ ಆ್ಯಕ್ಟಿವಿಟಿ ಎಷ್ಟು ನಡೀತಾ ಇದೆ ಅಂತ ಹೇಗೆ ಮೆಷರ್ ಮಾಡ್ತೀರಾ? ಈಗ ಕೋವಿಡ್ ಟೈಮ್ಸಲ್ಲಿ ಎಲ್ಲ ಎಕಾನಮಿ ಬಿದ್ದೋಗಿತ್ತು. ಸೊ ಆಲ್ ಯುವರ್ ನ್ಯೂಸ್ ಪೇಪರ್ಸ್ ವೇರ್ ಫಿಲ್ಡ್, ಎಸ್ಪೆಷಲಿ ಫೈನಾನ್ಷಿಯಲ್ ನ್ಯೂಸ್ ಪೇಪರ್ಸ್ ವೇರ್ ಫಿಲ್ಡ್ ವಿತ್ ದ ಡೀಟೇಲ್ಸ್ ಆಫ್ ಎಷ್ಟು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬಿದ್ದೋಗಿದೆ, ಎಷ್ಟು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಯಾವ ರೀತಿ ಬಿದ್ದಿದೆ. ಸೊ ಈ ರೀತಿಯ ಇನ್ಫಾರ್ಮೇಷನಲ್ಲೇ ನಿಮ್ಮ ಫೈನಾನ್ಷಿಯಲ್ ನ್ಯೂಸ್ ಪೇಪರ್ಸ್ ಎಲ್ಲ ತುಂಬೋಗಿತ್ತು. ಸೊ ಮೆಷರ್ಮೆಂಟ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ, ದಟ್ ಈಸ್ ಎಕನಾಮಿಕ್ ಆ್ಯಕ್ಟಿವಿಟಿನ ಮೆಷರ್ ಮಾಡೋದಕ್ಕೆ ಇಂಡೆಕ್ಸ್ ನಂಬರ್ಸ್. ಯಾವ್ಯಾವ ಇಂಡೆಕ್ಸ್ ನಂಬರ್ಸ್? ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಹ್ಯೂಮನ್ ವೆಲ್ಫೇರ್ ಇಂಡೆಕ್ಸ್, ಎಂಪ್ಲಾಯ್ಮೆಂಟ್ ಇಂಡೆಕ್ಸ್, ಈ ರೀತಿಯ ವೇರಿಯಸ್ ಇಂಡೆಕ್ಸ್ ನಂಬರ್ಸ್ನ ಯೂಸ್ ಮಾಡಲಾಗುತ್ತೆ. ಸೊ ದೀಸ್ ಆರ್ ದ ಯೂಸಸ್ ಆಫ್ ಇಂಡೆಕ್ಸ್ ನಂಬರ್ಸ್ ವಿಚ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಸೆಕ್ಷನ್ B. Then let's learn various types of problems that you are supposed to learn in this chapter. ಯಾವ ಪ್ರಾಬ್ಲಮ್ಸನ್ನು ನೀವು ಕಲಿಬೇಕಾಗುತ್ತೆ ಅಂತ. ಪ್ರೈಸ್ ಇಂಡೆಕ್ಸ್ ನಂಬರ್ಸ್ನಲ್ಲಿ ನಿಮಗೆ ಎರಡು ವೆರೈಟೀಸ್ ಇದೆ. ಒಂದು ಸಿಂಪಲ್, ಇನ್ನೊಂದು ವೇಟೆಡ್. ಈಗ ವೇಟೆಡ್ ಅಂತ ಹೇಳಿದ ಕೂಡಲೇ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ವೇಟ್ಸ್ ದಟ್ ಯು ಅಲಾಟ್. ಯಾಕೆ ವೇಟ್ಸ್ನ ಅಲಾಟ್ ಮಾಡ್ತಾರೆ? ಸೇ ಫಾರ್ ಎಕ್ಸಾಂಪಲ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಚೇಂಜಸ್ ಇನ್ ದ ಪ್ರೈಸಸ್ ಆಫ್ ರೈಸ್, ವೀಟ್, ದಾಲ್.
ಓಕೆ. ಸೊ ಎಲ್ಲದನ್ನು ನಾವು ಸೇಮ್ ಕ್ವಾಂಟಿಟಿನಲ್ಲಿ ಕನ್ಸ್ಯೂಮ್ ಮಾಡೋದಿಲ್ಲ. ರೈಸ್ ನಮಗೆ ಜಾಸ್ತಿ ಬೇಕಾಗಬಹುದು, ಅಥವಾ ನೀವು ನಾರ್ತ್ ಇಂಡಿಯಾಗೆ ಹೋದರೆ ವೀಟ್ ಜಾಸ್ತಿ ಬೇಕಾಗ್ಬೋದು, ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ಬೇಸ್ಡ್ ಆನ್ ಯುವರ್ ಕನ್ಸಂಪ್ಷನ್ ಲೆವೆಲ್, ಎಷ್ಟು ನೀವು ಕನ್ಸ್ಯೂಮ್ ಮಾಡ್ತಾರೆ ಅದ್ರ ಬೇಸಿಸ್ ಮೇಲೆ ಅದಕ್ಕೆ ಜಾಸ್ತಿ ವೇಟೇಜ್ ಕೊಡೋದು. ಅಥವಾ ಲೆಟ್ಸ್ ಟೇಕ್ ಸೆನ್ಸೆಕ್ಸ್ ಫಾರ್ ಎಕ್ಸಾಂಪಲ್. ಹೌ ಡು ದೇ ಕ್ಯಾಲ್ಕುಲೇಟ್? ಅವರು ಅದನ್ನು ಸೆನ್ಸೆಕ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ವೇಟ್ಸ್ ಕೊಡೋದು ಬೇಸ್ಡ್ ಆನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಇಂಟು ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್. ಸೊ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಇದೆ ಅಂದರೆ ಅಂಥ ಕಂಪನಿಗೆ ಜಾಸ್ತಿ ವೇಟೇಜ್ನ ಕೊಡ್ತಾರೆ. ವೆರಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಅಂಥ ಕಂಪನೀಸ್ಗೆ ಕಮ್ಮಿ ವೇಟೇಜ್ನ ಕೊಡ್ತಾರೆ. ಸೊ ವೇಟ್ಸ್ ಆರ್ ಅಲೋಕೇಟೆಡ್ ಟು ಗಿವ್ ಡಿಫ್ರೆಂಟ್ ಲೆವೆಲ್ ಆಫ್ ಇಂಪಾರ್ಟೆನ್ಸ್ ಟು ಡಿಫ್ರೆಂಟ್ ಐಟಮ್ಸ್. ಓಕೆ. ಸೊ ಕೆಲವು ಪ್ರಾಬ್ಲಮ್ಸಲ್ಲಿ ನಿಮಗೆ ಕ್ವಾಂಟಿಟಿ ಇದನ್ನೆಲ್ಲ ಮೆಷರ್ ಮಾಡಿದಾಗ ನಿಮಗೆ ವೇಟೆಡ್ ಆ್ಯಾವ್ರೇಜಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ವೆರಸ್ ಕೆಲವು ಪ್ರಾಬ್ಲಮ್ಸಲ್ಲಿ ಬರೀ ಪ್ರೈಸ್ ಕೊಟ್ಟಿರ್ತಾರೆ, ಆವಾಗ ನೀವು ಸಿಂಪಲ್ ಆ್ಯಾವ್ರೇಜ್ ಅಥವಾ ಸಿಂಪಲ್ ಆಗ್ರಿಗೇಟಿವ್ನ ನೀವು ಮಾಡ್ತೀರಾ. ಸೊ ಇಟ್ ಕ್ಯಾನ್ ಬಿ ಸಿಂಪಲ್ ಆರ್ ವೇಟೆಡ್. ಓಕೆ. ಸೊ ಸಿಂಪಲ್ ಆ್ಯಾವ್ರೇಜ್ ಅಥವಾ ಸಿಂಪಲ್ ಆಗ್ರಿಗೇಟಿವ್ ಅಂತ ಹೇಳಿದರೆ ಇಲ್ಲಿ ಬರೀ ವೇಟ್ಸ್ ಇರೋದಿಲ್ಲ, ವೇಟ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಇರಲ್ಲ. ಅಂದರೆ ದೇ ವಿಲ್ ನಾಟ್ ಗಿವ್ ಯು ಕ್ವಾಂಟಿಟಿ ಆ್ಯಂಡ್ ಅದರ್ ಡೀಟೇಲ್ಸ್, ದೇ ವಿಲ್ ಗಿವ್ ಓನ್ಲಿ ದ ಪ್ರೈಸಸ್. ನೀವು ಯು ಕ್ಯಾನ್ ಕ್ಯಾಲ್ಕುಲೇಟ್ ಅರಿಥಮೆಟಿಕ್ ಮೀನ್ ಆರ್ ಜಾಮೆಟ್ರಿಕ್ ಮೀನ್ ಅಂಡರ್ ಸಿಂಪಲ್ ಆ್ಯಾವ್ರೇಜ್. ಅಥವಾ ಸಿಂಪಲ್ ಆಗ್ರಿಗೇಟಿವ್ಗೆ ಒಂದೇ ಫಾರ್ಮುಲಾ ಇರೋದು. ವೆರಸ್ ವೇಟೆಡ್ ಆ್ಯಾವ್ರೇಜಸ್ ಕೆಳಗಡೆ ಯು ಹ್ಯಾವ್ ಸೇಮ್ ಅರಿಥಮೆಟಿಕ್ ಮೀನ್ ಆರ್ ಜಾಮೆಟ್ರಿಕ್ ಮೀನ್. ವೇಟೆಡ್ ಆಗ್ರಿಗೇಟಿವ್ ಕೆಳಗಡೆ 3 ವೆರೈಟೀಸ್ ಇದೆ. ಒಂದು ಲಾಸ್ಪಿಯಸ್, ಇನ್ನೊಂದು ಪ್ಯಾಶ್ಯೂಸ್ ಇಂಡೆಕ್ಸ್ ನಂಬರ್, ಇನ್ನೊಂದು ಫಿಶರ್ಸ್ ಇಂಡೆಕ್ಸ್ ನಂಬರ್. ದಿಸ್ ಜನರಲಿ ಕಮ್ಸ್ ಫಾರ್ 16 ಮಾರ್ಕ್ಸ್. ದಿಸ್ ಟೈಪ್ ಆಫ್ ಪ್ರಾಬ್ಲಮ್ ಕಮ್ಸ್ ಫಾರ್ 16 ಮಾರ್ಕ್ಸ್. ಇದನ್ನು ಇಂಡಿವಿಜುವಲಿ ಫಾರ್ಮುಲಾ ಮತ್ತು ಪ್ರಾಬ್ಲಮ್ಸ್ನ ನೋಡ್ತಾ ಹೋಗೋಣ ನೆಕ್ಸ್ಟ್ ಕಮಿಂಗ್ ಸ್ಲೈಡ್ಸಲ್ಲಿ. ನಾವು ಲೆಟ್ಸ್ ಡಿಸ್ಕಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಪ್ರೈಸ್ ರಿಲೇಟಿವ್. ಈಗ ಪ್ರೈಸ್ ರಿಲೇಟಿವ್ ಅಂತ ಹೇಳಿದ್ರೆ ಏನು? ಲೆಟ್ಸ್ ಲರ್ನ್ ಇಟ್ ವಿತ್ ಎನ್ ಎಕ್ಸಾಂಪಲ್. ಈಗ 2015 ಸೇ ಫಾರ್ ಎಕ್ಸಾಂಪಲ್ ಪ್ರೈಸ್ ಆಫ್ ಸಮ್ ಕಮಾಡಿಟಿ ವಾಸ್ 5 rupees, ವೆರಸ್ 2020 ಅದೇ ಕಮಾಡಿಟಿಗೆ 8 rupees ಆಗಿದೆ. ಸೊ ಹೇಗೆ ನಾವು ಪ್ರೈಸ್ ರಿಲೇಟಿವ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ? ದ ಇಂಡೆಕ್ಸ್ ನಂಬರ್ ಆಫ್ ದ ಪ್ರೈಸ್, ದಟ್ ಇಸ್ ದ ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ ದ ಇಯರ್ 2020 with respect to the base year 2015 is P1 divided by P0 into 100. ಅಂದರೆ price in the current year, 2020 is the current year, price in the current year divided by price in the base year into 100 ಮಾಡಿದ್ರೆ you will be getting price index number ಅಥವಾ price relative, which is P, 160%. ಅಂದರೆ ಏನರ್ಥ? price of the commodity in 2020 is 160% of price in 2015. 2020 160%. ಈಗ 2015 100 rupees ಇದ್ದರೆ 2020 160 rupees ಆಗಿರುತ್ತೆ. 2015 1000 rupees ಇದ್ದರೆ 2020 1600 rupees ಆಗಿರುತ್ತೆ. ಅದೇ 2015 10,000 ರೂಪಾಯಿ ಪ್ರೈಸ್ ಇದ್ದರೆ 2020 16,000 rupees ಆಗಿರುತ್ತೆ. ಸೊ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಇಂಡೆಕ್ಸ್ ನಂಬರ್. ಅಥವಾ ಇದು ಇಂಡಿವಿಜುವಲ್ ಒಂದು ಐಟಮ್ಗೆ ನೀವು ಕ್ಯಾಲ್ಕುಲೇಟ್ ಮಾಡುವಾಗ, ಸೇವ್ ಓನ್ಲಿ ಪ್ರೈಸ್ ಆಫ್ ರೈಸ್ ಅಥವಾ ಓನ್ಲಿ ಪ್ರೈಸ್ ಆಫ್ ವೀಟ್, ಇಷ್ಟನ್ನು ಮಾತ್ರ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಯು ಕಾಲ್ ಇಟ್ ಪ್ರೈಸ್ ರಿಲೇಟಿವ್. ಇದರದ್ದು ಆ್ಯಾವ್ರೇಜ್ ತೆಗೆಯೋದು ಅಥವಾ ಆಗ್ರಿಗೇಟಿವ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಬಿಕಮ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್, ಅಷ್ಟೇ ಡಿಫ್ರೆನ್ಸ್. ಸೊ ಹಿಯರ್ ಯು ಹ್ಯಾವ್ ಸಮ್ ಟರ್ಮಿನಾಲಜೀಸ್. P0 is price in the base year. ಈ ಎಕ್ಸಾಂಪಲಲ್ಲಿ ಬೇಸ್ ಇಯರ್ ಇಸ್ 2015. P1 is price in the current year. ಈ ಎಕ್ಸಾಂಪಲಲ್ಲಿ ಕರೆಂಟ್ ಇಯರ್ ಇಸ್ 2020. ಓಕೆ. ಸೊ ಇದೇ ಟರ್ಮಿನಾಲಜೀಸ್ನ ಇದನ್ನೇ ನೀವು ಉಪಯೋಗಿಸ್ಕೋಬೇಕು. ಲೆಟ್ಸ್ ಲುಕ್ ಇನ್ ದ ಫಾರ್ಮುಲೆ. ಸೊ ಸಿಂಪಲ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ಗೆ ಇರುವಂಥ ಫಾರ್ಮುಲಾಗಳನ್ನ ನೋಡೋಣ. ಅದಕ್ಕೆ ಮುಂಚೆ ವಾಟ್ ಯು ಮೀನ್ ಬೈ ಪ್ರೈಸ್ ರಿಲೇಟಿವ್? P1 divided by P0 into 100. ಪ್ರೈಸ್ ಇನ್ ದ ಕರೆಂಟ್ ಇಯರ್, ಸ್ಮಾಲ್ ಪಿನ ಯೂಸ್ ಮಾಡ್ತೀವಿ, ನೀವು ನೋಡ್ಬೋದು. ಪ್ರೈಸ್ ಇನ್ ದ ಕರೆಂಟ್ ಇಯರ್ ಆ್ಯಂಡ್ ಪ್ರೈಸ್ ಇನ್ ದ base year. P0 is price in the base year and P1 is price in the current year. Small p is used. So P1 divided by P0 into 100 gives you capital P, which is price relative. Okay. Current year price divided by base year price into 100. Capital P ಸಿಗುತ್ತೆ ಅಂದರೆ ಪ್ರೈಸ್ ರಿಲೇಟಿವ್ ಸಿಗುತ್ತೆ. ಇದೇ ಪ್ರೈಸ್ ರಿಲೇಟಿವ್ಸ್ನ ನೀವು ಆ್ಯಾವ್ರೇಜ್ ತೆಗೆಯೋದು. ಅಂದರೆ ಎಲ್ಲ ಈಗ ಸೇ ಫಾರ್ ಎಕ್ಸಾಂಪಲ್ ಪ್ರೈಸ್ ಆಫ್ ರೈಸ್, ಪ್ರೈಸ್ ಆಫ್ ವೀಟ್, ಪ್ರೈಸ್ ಆಫ್ ದಾಲ್, ಈ ರೀತಿ ನಿಮಗೆ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಸೊ ಎಲ್ಲದ್ರದ್ದು ಪ್ರೈಸ್ ರಿಲೇಟಿವ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಐಟಮ್ಸ್ ಮಾಡಿದ್ರೆ ನಿಮಗೆ ಪ್ರೈಸ್ ಇಂಡೆಕ್ಸ್ ನಂಬರ್ ಸಿಗುತ್ತೆ, ವಿಚ್ ಇಸ್ ಸಿಂಪಲ್ ಅರಿಥಮೆಟಿಕ್ ಮೀನ್ ಇಂಡೆಕ್ಸ್ ನಂಬರ್. whereas ಸಿಂಪಲ್ ಜಾಮೆಟ್ರಿಕ್ ಮೀನ್ ಇಂಡೆಕ್ಸ್ ನಂಬರ್ ಅಂದರೆ ಯು ಹ್ಯಾವ್ ಟು ಯೂಸ್ ಲಾಗ್ ಟೇಬಲ್ಸ್. ಸೊ ಲಾಗರಿದಮ್ ಆಫ್ ಪ್ರೈಸ್ ರಿಲೇಟಿವ್ದು ಲಾಗರಿದಮ್ ತೆಗೆದು ಅದನ್ನು ಸಮೇಷನ್ ಟೋಟಲ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಐಟಮ್ಸ್ ಮಾಡಿ ದೆನ್ ಆ್ಯಂಟಿ ಲಾಗ್ ಫೈಂಡ್ ಔಟ್ ಮಾಡಬೇಕು. ಆವಾಗ ಯು ವಿಲ್ ಬಿ ಗೆಟಿಂಗ್ ಸಿಂಪಲ್ ಜಾಮೆಟ್ರಿಕ್ ಮೀನ್ ಇಂಡೆಕ್ಸ್ ನಂಬರ್. ಸೊ ಇದರ ಬೇಸಿಸ್ ಮೇಲೆ ನಾನು ಪ್ರಾಬ್ಲಮ್ ಮಾಡುವಾಗ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು. ಸೊ ವಾಟ್ ಇಸ್ P01? P01 is nothing but price index number for the current year with respect to the base year. ಓಕೆ. ಸೊ ಕರೆಂಟ್ ಇಯರ್ಗೆ ಎಷ್ಟಿದೆ ಪ್ರೈಸ್ ಇಂಡೆಕ್ಸ್ ನಂಬರ್, ಎಷ್ಟು ಪರ್ಸೆಂಟೇಜ್ ಇದೆ ಕಂಪೇರ್ ಟು ಬೇಸ್ ಇಯರ್ ಅಂತ.
ನೆಕ್ಸ್ಟ್ ಸಿಂಪಲ್ ಅಗ್ರಿಗೇಟಿವ್ ಇಂಡೆಕ್ಸ್ ನಂಬರ್ ಅಂದರೆ ಸಿಂಗಲ್ ಫಾರ್ಮುಲಾ. ಇಟ್ ಈಸ್ ಸಮೇಷನ್ ಅಥವಾ ಸಿಗ್ಮಾ P1 ಅಂದರೆ total of prices in the current year divided by total of price in the base year into 100. ಇಷ್ಟು ಮಾಡಿದ್ರೆ ನಿಮಗೆ you will be getting price index number for current year with respect to base year. So once we solve the problems on the basis of this particular set of formula, we will go to the next set of formula. ಈಗ ಈ ಫಾರ್ಮುಲಾ ಬೇಸಿಸ್ ಮೇಲೆ ಇರುವಂತಹ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ವಿಡಿಯೋ 3ನಲ್ಲಿ, ದೆನ್ we will go to the next set of formula and its related problems. I hope you have understood this topic.